ಥ್ಯಾಂಕ್ ಯು ಸುರೇಶ್. ಡೀಟೇಲ್ಸ್ಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಮತ್ತೊಂದು ಬೇಟೆ ನಡೆದಿದೆ. ಪೊಲೀಸರು ಮತ್ತೊಂದು ಬೇಟೆ ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ರನ್ಯಾ ಆಪ್ತನೋರ್ವನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತನಿಖಾಧಿಕಾರಿಗಳು ದೀಪಕ್ ಅನ್ನುವಂಥ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ರನ್ಯಾ ಆಪ್ತ ದೀಪಕ್ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಚಿಕ್ಕಮಗಳೂರಲ್ಲಿ ನಿನ್ನೆ ಇಡಿ ರೈಡ್ ಆಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಯಾಕಂತಂದ್ರೆ ಅಲ್ಲಿ ಅವ್ರದ್ದು 2 ಮನೆ ಇದೆ. ಸೊ ಅಲ್ಲೂ ಏನಾದ್ರೂ ಈ ರೀತಿ ಅಕ್ರಮದ ವಾಸನೆ ಕಂಡು ಬರ್ತಾ ಇದೆಯಾ ಅನ್ನುವಂಥ ಅನುಮಾನಗಳಿದ್ವು. ಇದೀಗ ಚಿಕ್ಕಮಗಳೂರಿನಿಂದ ರನ್ಯಾ ಆಪ್ತ ದೀಪಕ್ ಅನ್ನುವಂಥ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ಚಿಕ್ಕಮಗಳೂರಿನಿಂದ ದೀಪಕ್ ಅನ್ನುವಂಥ ವ್ಯಕ್ತಿಯನ್ನು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಯಾರು ಈ ದೀಪಕ್? ಈತನ ಹಿನ್ನೆಲೆ ಏನು? ಈತ ರನ್ಯಾ ಅವರಿಗೆ ಯಾವ ರೀತಿಯಲ್ಲಿ ಆಪ್ತ ಮತ್ತು ಅಲ್ಲಿ ಏನೆಲ್ಲ ಈ ವಿಚಾರಕ್ಕೆ, ಈ ಗೋಲ್ಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡು ಬಂದಿದೆ? ಶ್ರೀಲಕ್ಷ್ಮಿ, ಈತ ದೀಪಕ್ ಅನ್ನೋನು ಚಿಕ್ಕಮಗಳೂರು ನಗರ ಹೊಸಮನೆ ಬಡಾವಣೆ ಮೂಲದವನು. ಈತ ಏನು ವೃತ್ತಿಯಲ್ಲಿ ಆತ ಒಂದು ಮೊಬೈಲ್ ಶಾಪ್ ಅನ್ನ ಇಟ್ಕೊಂಡಿದ್ದಾನಂತ ಮಾಹಿತಿ ಇದೆ. ಮತ್ತೆ ಪ್ರಾಥಮಿಕವಾಗಿ ಸಿಗುವಂತ ಮಾಹಿತಿ ಏನು ಅಂದ್ರೆ, ರನ್ಯಾರಾವ್ ಏನ್ ಚಿಕ್ಕಮಗಳೂರಿಗೆ ಬರ್ತಾ ಇದ್ರು, ಆ ಸಂದರ್ಭದಲ್ಲಿ ಅವರ ಕಾರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಾನಂತ ಮಾಹಿತಿ ಸದ್ಯಕ್ಕಿರುವಂತದ್ದು. ಅಂದ್ರೆ ಅವರು ವರ್ಷಕ್ಕೆ ಒಂದು 2-3 ಬಾರಿ ಬಂದ ಸಂದರ್ಭದಲ್ಲಿ ಈತನೇ ಅವರ ಕಾರ್ ಚಾಲನೆಯನ್ನು ಕೂಡ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಕುಟುಂಬಸ್ಥರು, ಅವರ ತಂದೆ ಇರ್ಬೋದು, ಅವರ ಅಕ್ಕಪಕ್ಕದವರು ಕೂಡ ಹೇಳ್ತಾ ಇರುವಂತದ್ದು ಅವರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಕುಟುಂಬಸ್ಥರು ಕೂಡ ಯಾವುದೇ ರೀತಿ ಮಾಹಿತಿ ಇಲ್ಲ. ಆತನನ್ನ ಬೆಂಗಳೂರು ಪೊಲೀಸರು ಬಂದು ಕರೆದುಕೊಂಡು ಹೋಗಿದ್ದಾರೆ ಅನ್ನುವ ಒಂದು ಮಾಹಿತಿ ಹೊರತುಪಡಿಸಿದ್ರೆ ಯಾವುದೇ ರೀತಿ ಸದ್ಯಕ್ಕೆ ಅಂತ ಅವರ ಮನೆಯಲ್ಲಿ ಯಾವುದೇ ರೀತಿ ಮಾಹಿತಿ ಇಲ್ಲ. ಸದ್ಯಕ್ಕೆ ಅವ್ರು ಹೇಳ್ತಾ ಇರೋದು ಅಷ್ಟೇ, ಬೆಂಗಳೂರು ಪೊಲೀಸರು ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ. ಇನ್ನು ಜಿಲ್ಲಾ ಪೊಲೀಸರು ಹಿರಿಯ ಅಧಿಕಾರಿಗಳು ಹೇಳ್ತಾರೆ ಹೌದು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ರೂಮರ್ ಇದೆ ಅನ್ನುವಂತ ಮಾಹಿತಿ ಹೇಳ್ತಾರೆ. ಆದ್ರೆ ಯಾವುದೇ ರೀತಿ ಖಚಿತಪಡಿಸ್ತಿಲ್ಲ. ಒಂದು ಅಂತೂ ಖಚಿತ, ಆತನನ್ನ ಬೆಂಗಳೂರಿನ ತನಿಖಾ ತಂಡ, ಅದರಲ್ಲಿ ಸಿಬಿಐ ಬಂದಿದೆಯೋ ಅಥವಾ ಬೇರೆ ಕಸ್ಟಮ್ ಅಧಿಕಾರಿ ಬಂದಿದ್ದಾರೋ, ಬೇರೆ ಯಾವ್ದಾದ್ರು ಪೊಲೀಸರು ಸಿಸಿಬಿ ಪೊಲೀಸರು ಬಂದಿರೋ ವಿಚಾರ ಸ್ಪಷ್ಟವಾಗಿ ಸಿಗ್ತಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ರನ್ಯಾರಾವ್ ಕೇಸ್ಗೆ ಸಂಬಂಧಪಟ್ಟಂತೆ ದೀಪಕ್ ನನ್ನ ವಶಕ್ಕೆ ಪಡೆದಿರುವಂತದ್ದು ಮತ್ತು ವಿಚಾರಣೆ ನಡೆಸ್ತಾ ಇರುವಂತದ್ದು ಒಂದು ಖಚಿತ ಮಾಹಿತಿ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಚೇತನ್. ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು ಸುರೇಶ್. ಡೀಟೇಲ್ಸ್ಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಮತ್ತೊಂದು ಬೇಟೆ ನಡೆದಿದೆ. ಪೊಲೀಸರು ಮತ್ತೊಂದು ಬೇಟೆ ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ರನ್ಯಾ ಆಪ್ತನೋರ್ವನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತನಿಖಾಧಿಕಾರಿಗಳು ದೀಪಕ್ ಅನ್ನುವಂಥ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ರನ್ಯಾ ಆಪ್ತ ದೀಪಕ್ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಚಿಕ್ಕಮಗಳೂರಲ್ಲಿ ನಿನ್ನೆ ಇಡಿ ರೈಡ್ ಆಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಯಾಕಂತಂದ್ರೆ ಅಲ್ಲಿ ಅವ್ರದ್ದು 2 ಮನೆ ಇದೆ. ಸೊ ಅಲ್ಲೂ ಏನಾದ್ರೂ ಈ ರೀತಿ ಅಕ್ರಮದ ವಾಸನೆ ಕಂಡು ಬರ್ತಾ ಇದೆಯಾ ಅನ್ನುವಂಥ ಅನುಮಾನಗಳಿದ್ವು. ಇದೀಗ ಚಿಕ್ಕಮಗಳೂರಿನಿಂದ ರನ್ಯಾ ಆಪ್ತ ದೀಪಕ್ ಅನ್ನುವಂಥ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ಚಿಕ್ಕಮಗಳೂರಿನಿಂದ ದೀಪಕ್ ಅನ್ನುವಂಥ ವ್ಯಕ್ತಿಯನ್ನು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಯಾರು ಈ ದೀಪಕ್? ಈತನ ಹಿನ್ನೆಲೆ ಏನು? ಈತ ರನ್ಯಾ ಅವರಿಗೆ ಯಾವ ರೀತಿಯಲ್ಲಿ ಆಪ್ತ ಮತ್ತು ಅಲ್ಲಿ ಏನೆಲ್ಲ ಈ ವಿಚಾರಕ್ಕೆ, ಈ ಗೋಲ್ಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡು ಬಂದಿದೆ? ಶ್ರೀಲಕ್ಷ್ಮಿ, ಈತ ದೀಪಕ್ ಅನ್ನೋನು ಚಿಕ್ಕಮಗಳೂರು ನಗರ ಹೊಸಮನೆ ಬಡಾವಣೆ ಮೂಲದವನು. ಈತ ಏನು ವೃತ್ತಿಯಲ್ಲಿ ಆತ ಒಂದು ಮೊಬೈಲ್ ಶಾಪ್ ಅನ್ನ ಇಟ್ಕೊಂಡಿದ್ದಾನಂತ ಮಾಹಿತಿ ಇದೆ. ಮತ್ತೆ ಪ್ರಾಥಮಿಕವಾಗಿ ಸಿಗುವಂತ ಮಾಹಿತಿ ಏನು ಅಂದ್ರೆ, ರನ್ಯಾರಾವ್ ಏನ್ ಚಿಕ್ಕಮಗಳೂರಿಗೆ ಬರ್ತಾ ಇದ್ರು, ಆ ಸಂದರ್ಭದಲ್ಲಿ ಅವರ ಕಾರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಾನಂತ ಮಾಹಿತಿ ಸದ್ಯಕ್ಕಿರುವಂತದ್ದು. ಅಂದ್ರೆ ಅವರು ವರ್ಷಕ್ಕೆ ಒಂದು 2-3 ಬಾರಿ ಬಂದ ಸಂದರ್ಭದಲ್ಲಿ ಈತನೇ ಅವರ ಕಾರ್ ಚಾಲನೆಯನ್ನು ಕೂಡ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಕುಟುಂಬಸ್ಥರು, ಅವರ ತಂದೆ ಇರ್ಬೋದು, ಅವರ ಅಕ್ಕಪಕ್ಕದವರು ಕೂಡ ಹೇಳ್ತಾ ಇರುವಂತದ್ದು ಅವರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಕುಟುಂಬಸ್ಥರು ಕೂಡ ಯಾವುದೇ ರೀತಿ ಮಾಹಿತಿ ಇಲ್ಲ. ಆತನನ್ನ ಬೆಂಗಳೂರು ಪೊಲೀಸರು ಬಂದು ಕರೆದುಕೊಂಡು ಹೋಗಿದ್ದಾರೆ ಅನ್ನುವ ಒಂದು ಮಾಹಿತಿ ಹೊರತುಪಡಿಸಿದ್ರೆ ಯಾವುದೇ ರೀತಿ ಸದ್ಯಕ್ಕೆ ಅಂತ ಅವರ ಮನೆಯಲ್ಲಿ ಯಾವುದೇ ರೀತಿ ಮಾಹಿತಿ ಇಲ್ಲ. ಸದ್ಯಕ್ಕೆ ಅವ್ರು ಹೇಳ್ತಾ ಇರೋದು ಅಷ್ಟೇ, ಬೆಂಗಳೂರು ಪೊಲೀಸರು ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ. ಇನ್ನು ಜಿಲ್ಲಾ ಪೊಲೀಸರು ಹಿರಿಯ ಅಧಿಕಾರಿಗಳು ಹೇಳ್ತಾರೆ ಹೌದು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ರೂಮರ್ ಇದೆ ಅನ್ನುವಂತ ಮಾಹಿತಿ ಹೇಳ್ತಾರೆ. ಆದ್ರೆ ಯಾವುದೇ ರೀತಿ ಖಚಿತಪಡಿಸ್ತಿಲ್ಲ. ಒಂದು ಅಂತೂ ಖಚಿತ, ಆತನನ್ನ ಬೆಂಗಳೂರಿನ ತನಿಖಾ ತಂಡ, ಅದರಲ್ಲಿ ಸಿಬಿಐ ಬಂದಿದೆಯೋ ಅಥವಾ ಬೇರೆ ಕಸ್ಟಮ್ ಅಧಿಕಾರಿ ಬಂದಿದ್ದಾರೋ, ಬೇರೆ ಯಾವ್ದಾದ್ರು ಪೊಲೀಸರು ಸಿಸಿಬಿ ಪೊಲೀಸರು ಬಂದಿರೋ ವಿಚಾರ ಸ್ಪಷ್ಟವಾಗಿ ಸಿಗ್ತಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ರನ್ಯಾರಾವ್ ಕೇಸ್ಗೆ ಸಂಬಂಧಪಟ್ಟಂತೆ ದೀಪಕ್ ನನ್ನ ವಶಕ್ಕೆ ಪಡೆದಿರುವಂತದ್ದು ಮತ್ತು ವಿಚಾರಣೆ ನಡೆಸ್ತಾ ಇರುವಂತದ್ದು ಒಂದು ಖಚಿತ ಮಾಹಿತಿ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಚೇತನ್. ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು ಸುರೇಶ್. ಡೀಟೇಲ್ಸ್ಗಾಗಿ ಗೋಲ್ಡ್
ಸ್ಮಗ್ಲಿಂಗ್ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಮತ್ತೊಂದು ಬೇಟೆ ನಡೆದಿದೆ. ಪೊಲೀಸರು ಮತ್ತೊಂದು ಬೇಟೆ ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ರನ್ಯಾ ಆಪ್ತನೋರ್ವನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತನಿಖಾಧಿಕಾರಿಗಳು ದೀಪಕ್ ಅನ್ನುವಂತ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ರನ್ಯಾ ಆಪ್ತ ದೀಪಕ್ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಚಿಕ್ಕಮಗಳೂರಲ್ಲಿ ನಿನ್ನೆ ಇಡಿ ರೈಡ್ ಆಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಯಾಕಂತಂದ್ರೆ ಅಲ್ಲಿ ಅವ್ರದ್ದು 2 ಮನೆ ಇದೆ. ಸೊ ಅಲ್ಲೂ ಏನಾದ್ರೂ ಈ ರೀತಿ ಅಕ್ರಮದ ವಾಸನೆ ಕಂಡು ಬರ್ತಾ ಇದೆಯಾ ಅನ್ನುವಂತ ಅನುಮಾನಗಳಿದ್ವು. ಇದೀಗ ಚಿಕ್ಕಮಗಳೂರಿನಿಂದ ರನ್ಯಾ ಆಪ್ತ ದೀಪಕ್ ಅನ್ನುವಂತ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ಚಿಕ್ಕಮಗಳೂರಿನಿಂದ ದೀಪಕ್ ಅನ್ನುವಂತ ವ್ಯಕ್ತಿಯನ್ನು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಯಾರು ಈ ದೀಪಕ್? ಈತನ ಹಿನ್ನೆಲೆ ಏನು? ಈತ ರನ್ಯಾ ಅವರಿಗೆ ಯಾವ ರೀತಿಯಲ್ಲಿ ಆಪ್ತ ಮತ್ತು ಅಲ್ಲಿ ಏನೆಲ್ಲ ಈ ವಿಚಾರಕ್ಕೆ, ಈ ಗೋಲ್ಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡು ಬಂದಿದೆ? ಶ್ರೀಲಕ್ಷ್ಮಿ, ಈತ ದೀಪಕ್ ಅನ್ನೋನು ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆ ಮೂಲದವನು. ಈತ ಏನು ವೃತ್ತಿಯಲ್ಲಿ ಆತ ಒಂದು ಮೊಬೈಲ್ ಶಾಪ್ ಅನ್ನ ಇಟ್ಕೊಂಡಿದ್ದಾನಂತ ಮಾಹಿತಿ ಇದೆ. ಮತ್ತೆ ಪ್ರಾಥಮಿಕವಾಗಿ ಸಿಗುವಂತ ಮಾಹಿತಿ ಏನು ಅಂದ್ರೆ, ರನ್ಯಾರಾವ್ ಏನ್ ಚಿಕ್ಕಮಗಳೂರಿಗೆ ಬರ್ತಾ ಇದ್ರು, ಆ ಸಂದರ್ಭದಲ್ಲಿ ಅವರ ಕಾರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಾನಂತ ಮಾಹಿತಿ ಸದ್ಯಕ್ಕಿರುವಂತದ್ದು. ಅಂದ್ರೆ ಅವರು ವರ್ಷಕ್ಕೆ ಒಂದು 2-3 ಬಾರಿ ಬಂದ ಸಂದರ್ಭದಲ್ಲಿ ಈತನೇ ಅವರ ಕಾರ್ ಚಾಲನೆಯನ್ನು ಕೂಡ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಕುಟುಂಬಸ್ಥರು, ಅವರ ತಂದೆ ಇರ್ಬೋದು, ಅವರ ಅಕ್ಕಪಕ್ಕದವರು ಕೂಡ ಹೇಳ್ತಿರುವಂತದ್ದು ಅವರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಕುಟುಂಬಸ್ಥರು ಕೂಡ ಯಾವುದೇ ರೀತಿ ಮಾಹಿತಿ ಇಲ್ಲ. ಆತನನ್ನ ಬೆಂಗಳೂರು ಪೊಲೀಸರು ಬಂದು ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಹೊರತುಪಡಿಸಿದ್ರೆ ಯಾವುದೇ ರೀತಿ ಸದ್ಯಕ್ಕಂತೂ ಅವರ ಮನೆಯಲ್ಲಿ ಯಾವುದೇ ರೀತಿ ಮಾಹಿತಿ ಇಲ್ಲ. ಸದ್ಯಕ್ಕೆ ಅವ್ರು ಹೇಳ್ತಾ ಇರೋದು ಅಷ್ಟೇ, ಬೆಂಗಳೂರು ಪೊಲೀಸರು ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ. ಇನ್ನು ಜಿಲ್ಲಾ ಪೊಲೀಸರು ಹಿರಿಯ ಅಧಿಕಾರಿಗಳು ಹೇಳ್ತಾರೆ ಹೌದು ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ರೂಮರ್ ಇದೆ ಅನ್ನುವಂತ ಮಾಹಿತಿ ಹೇಳ್ತಾರೆ. ಆದ್ರೆ ಯಾವುದೇ ರೀತಿ ಖಚಿತಪಡಿಸ್ತಿಲ್ಲ. ಒಂದು ಅಂತೂ ಖಚಿತ, ಆತನನ್ನ ಬೆಂಗಳೂರಿನ ತನಿಖಾ ತಂಡ, ಅದರಲ್ಲಿ ಸಿಬಿಐ ಬಂದಿದೆಯೋ ಅಥವಾ ಬೇರೆ ಕಸ್ಟಮ್ ಅಧಿಕಾರಿ ಬಂದಿದ್ದಾರೋ, ಬೇರೆ ಯಾವ್ದಾದ್ರು ಪೊಲೀಸರು ಸಿಸಿಬಿ ಪೊಲೀಸರು ಬಂದಿರೋ ವಿಚಾರ ಸ್ಪಷ್ಟವಾಗಿ ಸಿಗ್ತಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ರನ್ಯಾರಾವ್ ಕೇಸ್ಗೆ ಸಂಬಂಧಪಟ್ಟಂತೆ ದೀಪಕ್ ನನ್ನ ವಶಕ್ಕೆ ಪಡೆದಿರುವಂತದ್ದು ಮತ್ತು ವಿಚಾರಣೆ ನಡೆಸ್ತಾ ಇರುವಂತದ್ದು ಒಂದು ಖಚಿತ ಮಾಹಿತಿ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಗೋಲ್ಡ್ ಸ್ಮಗ್ಲಿಂಗ್ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಮತ್ತೊಂದು ಬೇಟೆ ನಡೆದಿದೆ. ಪೊಲೀಸರು ಮತ್ತೊಂದು ಬೇಟೆ ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ರನ್ಯಾ ಆಪ್ತನೋರ್ವನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತನಿಖಾಧಿಕಾರಿಗಳು ದೀಪಕ್ ಅನ್ನುವಂತ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ರನ್ಯಾ ಆಪ್ತ ದೀಪಕ್ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಚಿಕ್ಕಮಗಳೂರಲ್ಲಿ ನಿನ್ನೆ ಇಡಿ ರೈಡ್ ಆಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಯಾಕಂತಂದ್ರೆ ಅಲ್ಲಿ ಅವ್ರದ್ದು 2 ಮನೆ ಇದೆ. ಸೊ ಅಲ್ಲೂ ಏನಾದ್ರೂ ಈ ರೀತಿ ಅಕ್ರಮದ ವಾಸನೆ ಕಂಡು ಬರ್ತಾ ಇದೆಯಾ ಅನ್ನುವಂತ ಅನುಮಾನಗಳಿದ್ವು. ಇದೀಗ ಚಿಕ್ಕಮಗಳೂರಿನಿಂದ ರನ್ಯಾ ಆಪ್ತ ದೀಪಕ್ ಅನ್ನುವಂತ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ಚಿಕ್ಕಮಗಳೂರಿನಿಂದ ದೀಪಕ್ ಅನ್ನುವಂತ ವ್ಯಕ್ತಿಯನ್ನು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಯಾರು ಈ ದೀಪಕ್? ಈತನ ಹಿನ್ನೆಲೆ ಏನು? ಈತ ರನ್ಯಾ ಅವರಿಗೆ ಯಾವ ರೀತಿಯಲ್ಲಿ ಆಪ್ತ ಮತ್ತು ಅಲ್ಲಿ ಏನೆಲ್ಲ ಈ ವಿಚಾರಕ್ಕೆ, ಈ ಗೋಲ್ಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡು ಬಂದಿದೆ? ಶ್ರೀಲಕ್ಷ್ಮಿ, ಈತ ದೀಪಕ್ ಅನ್ನೋನು ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆ ಮೂಲದವನು. ಈತ ಏನು ವೃತ್ತಿಯಲ್ಲಿ ಆತ ಒಂದು ಮೊಬೈಲ್ ಶಾಪ್ ಅನ್ನ ಇಟ್ಕೊಂಡಿದ್ದಾನಂತ